ನಮಸ್ಕಾರ ಎಲ್ಲರಿಗೂ. ವ್ಯಾಪಾರದಲ್ಲಿ ವೃದ್ಧಿ ಆಗಬೇಕು, ಜನ ಜಾಸ್ತಿ ಬರಬೇಕು, ಕ್ಲೈಂಟ್ ಅಟ್ರಾಕ್ಷನ್ ಆಗಬೇಕು, ತುಂಬ ಚೆನ್ನಾಗಿ ನನ್ನ ಬಿಸ್ನೆಸ್ ಹೋಗಬೇಕು, ಮತ್ತು ಅದರಿಂದ ನಾನು ಸಾಕಷ್ಟು ಅರ್ನ್ ಮಾಡಬೇಕನ್ನೋರು ಈ ರೆಮಿಡಿಗಳನ್ನು ಮಾಡಿಕೊಂಡು ಬೆನಿಫಿಟನ್ನು ಪಡ್ಕೋಬಹುದು. ಫಸ್ಟ್ ಆಫ್ ಆಲ್, ಆಸ್ ಪರ್ ವಾಸ್ತು ಪ್ರಕಾರ ಕೂಡಿರುವಂಥ ಡೈರೆಕ್ಷನ್ ಏನು ಬರುತ್ತಲ್ಲ, ನಿಮ್ಮ ಟೇಬಲ್ ಇರ್ಬೋದು, ನಿಮ್ಮ ಚೇರ್ ಆಗಿರ್ಬೋದು, ಯಾವ ದಿಕ್ಕಿಗೆ ಇರಬೇಕಂದ್ರೆ ಉತ್ತರ ದಿಕ್ಕಿಗೆ ಮುಖವಾಗಿ ನೀವು ಕೂತ್ಕೊಳ್ಬೇಕು. ಅಂದರೆ ಉತ್ತರವನ್ನು ನೋಡ್ತಾ ಇರಬೇಕು. ನೀವು ನಿಮ್ಮ ಬ್ಯಾಕ್ ಏನಿದೆಯಲ್ಲ ದಕ್ಷಿಣಕ್ಕೆ ಆಗಿರಬೇಕು. ಇದು ಫಸ್ಟ್ ವಾಸ್ತು ರೆಮಿಡಿ. ನೆಕ್ಸ್ಟ್ ಬಂದ್ಬಿಟ್ಟು ನಾವು ಏನು ಮಾಡ್ಬೇಕಂದ್ರೆ ಇಲ್ಲಿ ಸರಿಯಾಗಿ ಕೂತ್ಕೊಂಡ ನಂತರ ಮಹಾಲಕ್ಷ್ಮಿಯನ್ನ ನೆನೆಸ್ಕೋಬೇಕು. ಮತ್ತೆ ನಮ್ಮ ವ್ಯಾಪಾರ ವೃದ್ಧಿ ಚೆನ್ನಾಗಾಗ್ಲಿ ಅಂತ ತಿಳ್ಕೊಂಡು ಮನಸ್ಸಲ್ಲಿ ಸಂಕಲ್ಪ ಆದ ನಂತರ ಶ್ರೀಂ ಬ್ರೀಜಿ ಅನ್ನುವಂತಹ ಮಂತ್ರವನ್ನ ಯಥೇಚ್ಛವಾಗಿ ಜಪಿಸ್ತಾ ಇರಬೇಕು. ಇಲ್ಲಪ್ಪ ನಮಗೆ ಅಷ್ಟೊಂದು ಆಗಲ್ಲ ಅನ್ನೋರು ಅಟ್ಲೀಸ್ಟ್ 108 ಬಾರಿ ಆದರೂ ಕೂಡ ಫಸ್ಟ್ ಹೋಗಿ ಆ ಟೇಬಲ್ ಚೇರ್ ಮೇಲೆ ಕೂತಾಗ ನೀವು ಸಂಕಲ್ಪದಿಂದ ನನ್ನ ವ್ಯಾಪಾರ ವೃದ್ಧಿ ಚೆನ್ನಾಗಾಗಲಿ ಅಂತ ಹೇಳಿಬಿಟ್ಟು ಮಹಾಲಕ್ಷ್ಮಿಯನ್ನ ನೆನೆಸ್ಕೊಂಡ್ಬಿಟ್ಟು ಶ್ರೀಂ ಬ್ರೀಜಿ ಅಂತ ತಿಳ್ಕೊಂಡ್ಬಿಟ್ಟು ಚಾಂಟ್ ಮಾಡಬೇಕು. ಜೊತೆಗೆ ಶನಿವಾರ ದಿನ ಎಲ್ಲ ಕಷ್ಟಗಳು ಸರಿದು ಹೋಗ್ಬಿಟ್ಟು ಸಾಲ ಅದು ಮಾಡ್ಕೊಂಡಿದ್ರು ಕೂಡ ನಿವಾರಣೆ ಆಗಿ ನಮ್ಮ ಬಿಸ್ನೆಸ್ಗೆ ವ್ಯಾಪಾರ ವೃದ್ಧಿಗೆ ಯಾರ್ದು ದೃಷ್ಟಿ ಆಗಬಾರ್ದು, ಬಿಸ್ನೆಸ್ ಗ್ರೋ ಆಗ್ಬೇಕಂತ ತಿಳ್ಕೊಂಡ್ಬಿಟ್ಟು ಸಂಕಲ್ಪದಿಂದ ಕಪ್ಪು ಕಂಬಳಿ, ಕೈ ಕಂಬಳಿ ಸಿಗತ್ತಲ್ಲ, ಅದನ್ನ ತಗೊಂಡ್ಬಿಟ್ಟು ಏನ್ ಮಾಡ್ಬೇಕು ಅಂದ್ರೆ ಬಡವರಿಗೆ ದಾನ ಅಂತ ತಿಳ್ಕೊಂಡು ಕೊಡ್ಬೇಕು. ಕಪ್ಪು ಕಂಬಳಿನ ದಾನ ಮಾಡಬೇಕು. ನಿಮಗೆ ಯಾವಾಗ ಕೊಡ್ಬೇಕು ಅನ್ಸುತ್ತೋ ಅವಾಗ ತಿಂಗಳಿಗೆ 2 ತಿಂಗಳಿಗೆ 3 ತಿಂಗಳಿಗೆ ಈ ರೀತಿ ಅನುಕೂಲ ನೋಡ್ಕೊಂಡ್ಬಿಟ್ಟು ಬಡವರಿಗೆ ಕಪ್ಪು ಕಂಬಳಿಯನ್ನ ದಾನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ವ್ಯಾಪಾರ ವೃದ್ಧಿ ಚೆನ್ನಾಗಾಗತ್ತೆ. ಇನ್ನೊಂದು ರೆಮಿಡಿ ಏನಂದ್ರೆ ಪೈರೈಟ್ ಅನ್ನುವಂತ ಒಂದು ಕ್ರಿಸ್ಟಲ್ ಬರುತ್ತೆ. ಆ ಕ್ರಿಸ್ಟಲ್ದು ನೀವು ರಿಂಗ್ ಆದ್ರೂ ಹಾಕೊಳ್ಬಹುದು, ಫಿಂಗರ್ ರಿಂಗ್ದಲ್ಲಿ. ಈ ರಿಂಗನ್ನ ಜೊತೆ ಹಾಕೊಳ್ಳೋದ್ರಿಂದ ಕೂಡ ಬೆನಿಫಿಟ್ ಸಿಗತ್ತೆ. ಇಲ್ಲಪ್ಪ ನಮಗೆ ರಿಂಗ್ ಹಾಕೊಳ್ಳಿಕ್ ಆಗಲ್ಲ ಅನ್ನೋರು ಪೆಂಡೆಂಟ್ದಲ್ಲಿ ಕೂಡ ಅದನ್ನ ಹಾಕೋಬಹುದು ಒಳಗಡೆ. ಇಲ್ಲ ನಾವು ಕೈಯಲ್ಲಿ ಹಾಕೋತೀವಿ ಅಂದಾಗ ಪೈರೈಟ್ ಬ್ರಾಸ್ಲೆಟ್ ಅನ್ನೋದು ಬರುತ್ತೆ. ಆ ಬ್ರಾಸ್ಲೆಟ್ ಕೂಡ ಹಾಕೊಂಡ್ಬಿಟ್ಟು ಫೈನಾನ್ಸಿಯಲ್ ಗೇನ್ ಅನ್ನ ಮಾಡ್ಕೋಬಹುದು, ದುಡ್ಡನ್ನ ಅಟ್ರಾಕ್ಟ್ ಮಾಡ್ಕೋಬಹುದು, ಕ್ಲೈಂಟ್ ಅನ್ನ ಅಟ್ರಾಕ್ಟ್ ಮಾಡ್ಕೋಬಹುದು. ಈ ರೀತಿ ಸಿಂಪಲ್ ಪರಿಹಾರಗಳನ್ನ ಮಾಡಿಕೊಂಡು ಬೆನಿಫಿಟ್ ಅನ್ನ ಪಡ್ಕೊಳ್ಳಿ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.